ಅಂದ್ರೆ ಇವ್ರು ಕೆಟ್ಟೋರಲ್ವಾ? ನಾನ್ ಕೆಟ್ಟವನಾಗಿದ್ರೆ ಈ ಮನೆಯವರು ಅವ್ರ ಮಗಳನ್ನ ಕೊಟ್ಟು ನನಗ್ಯಾಕೆ ಮದುವೆ ಮಾಡ್ತಿದ್ರು ಹೇಳು? ಆ ಭಾರ್ಗವಿಗೆ ಮೊದ್ಲಿಂದನೂ ನನ್ ಕಂಡ್ರೆ ಆಗಲ್ಲ. ಹೊರಗಡೆ ನ್ಯಾಯ ನೀತಿ ಅಂತ ಪೋಸ್ಟ್ ಕೊಡೋದು, ಇಲ್ಲಿ ದುಡ್ಡೊಡೆಯೋ ಆಸೆ. ಮಹಾನ್ ಚಾಲಾಕಿ ಅವಳು. ಈಗ ನನ್ನ ಮಗನ್ನೇ ನನ್ನ ವಿರುದ್ಧ ನಿಲ್ಲೋ ಹಾಗೆ ಮಾಡಿಲ್ವಾ? ಹಾಗೆ ಸಂಧ್ಯಾ ಅವ್ರೆ, ನೀವ್ ಹೇಳೋ ಸಾಕ್ಷಿಯಿಂದ ನಮ್ಮ ಎಲ್ರ ಜೀವನನೂ ಸರಿ ಹೋಗುತ್ತೆ. ಡ್ಯಾಡ್ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ನೀವ್ ಎಷ್ಟು ಕೇಳಿದ್ರು ಕೊಡ್ತೀವಿ. ನಾಳೆ ನಮ್ಮ ಪರವಾಗಿ ಸಾಕ್ಷಿ ಹೇಳಿ ಪುಣ್ಯ ಕಟ್ಕೊ. ವಿಕ್ಕಿ, ಇದೇನ್ ಹೀಗ್ ಕೇಳ್ತಿದ್ಯಾ? ಸಂಧ್ಯಾ ದುಡ್ಡಿಗೋಸ್ಕರ ಬಂದೋಳಲ್ಲ. ಅವಳಿಗೀಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ನಾವ್ ಹೇಳೋ ಮಾತನ್ನ ತುಂಬಾ ಬೇಗ ಅರ್ಥ ಮಾಡ್ಕೋತಾಳೆ. ತುಂಬಾ ಜಾಣೆ ಹುಡುಗಿ ಅಲ್ವಾ ಸಂಧ್ಯಾ? ಗುಡ್. ನಾಳೆ ಇವಳನ್ನ ಕೋರ್ಟ್ ಕರ್ಕೊಂಡು ಹೋಗೋಕೆ ರೆಡಿ ಮಾಡೋ ಬುದ್ಧ. ನೋಡ್ತೀಯಾ, ನಿನ್ನ ಬಗ್ಗೆ ಚಾಡಿ ಹೇಳಿ ನಿನಗೆ ಬಯಸ್ಬೋದಿತ್ತು. ಆದ್ರೆ ಯಾಕೆ ನಾನು ಹಾಗೆ ಮಾಡ್ಲಿಲ್ಲ ಹೇಳು? ಯಾಕೆ? ನೀನು ನನ್ನ ತಂಗಿ ತರ ಸಂಧ್ಯಾ. ಏನೋ ಕೋಪದಲ್ಲಿ ಬೈತೀನಿ, ಹಾಗೆ ಟೈಮ್ ಬಂದಾಗ ಸಪೋರ್ಟ್ ಕೂಡ ಮಾಡಿ. ನನಗೆ ನಾನ್ ಚೆನ್ನಾಗಿರ್ಬೇಕು, ಹಾಗೆ ನೀನು ಚೆನ್ನಾಗಿರ್ಬೇಕು. ಯೋಚನೆ ಮಾಡ್ಬೇಡ. ನಾಳೆ ಕೇಸ್ ಮುಗಿತಿದ್ದ ಹಾಗೆ ಕೈ ತುಂಬಾ ದುಡ್ಡು ಕೊಡಿಸ್ತೀನಿ. ಯಾವುದೇ ಕಾರಣಕ್ಕೂ ಆ ಭಾರ್ಗವಿ ಮಾತಿಗೆ ಸೊಪ್ಪು ಹಾಕ್ಬೇಡ. ಅರ್ಥ ಆಯ್ತಾ? ಅರ್ಜುನ್, ಏನಪ್ಪ ನನ್ನ ಜೊತೆ ಮಾತಾಡೋದಕ್ಕೂ ಇಷ್ಟ ಇಲ್ವಾ ನಿನಗೆ? ಹಾಗೇನಿಲ್ಲ ಆಂಟಿ, ಕೇಸ್ ನಡೀತಿದೆ ಅಲ್ವಾ, ಆಪೋಸಿಷನ್ ಪಾರ್ಟಿ ಹತ್ರ ಹೆಚ್ಚಿನ ಮಾತುಕತೆ ಬೇಡ ಅಂತ ಸುಮ್ಮನೆ ಇದೆ. ಅಂದ್ರೆ ನೀನು ನಮ್ನ ಎದುರಾಳಿ ಅಂತಾನೆ ನಿರ್ಧಾರ ಮಾಡ್ಬಿಟ್ಯಾ? ಇದ್ರಲ್ಲಿ ನಿರ್ಧಾರ ಮಾಡೋಕೇನಿದೆ, ನ್ಯಾಯ ಕೊಡ್ಸೋದು ನಮ್ಮ ಉದ್ದೇಶ ಅಷ್ಟೆ. ಅದೇ ಸತ್ಯ ನ್ಯಾಯ ನಮ್ಮನ್ನ ಬೇರೆ ಬೇರೆ ಕಡೆ ನಿಲ್ಲಿಸಿದೆ. ಹಾಗಿದ್ರೆ ತಪ್ಪಿನ ಕಡೆ ನಿಂತಿರೋ ನೀನು ಅದನ್ನ ಮೊದಲು ಅರ್ಥ ಮಾಡ್ಕೊ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ, ನೀವು ಚಿಂತೆ ಮಾಡ್ಬೇಡಿ. ಓಹೋ, ನಿನ್ ಹೆಂಡತಿ ಬಹಳ ಚೆನ್ನಾಗೇ ತರಬೇತಿ ಕೊಟ್ಟಿದ್ದಾಳೆ. ಅಲ್ಲ ಅರ್ಜುನ್, ಮೊದ್ಲು ನನ್ನ ಮಗಳಿಗೆ ಮೋಸ ಮಾಡ್ದೆ, ಆ ಭಾರ್ಗವಿನ ಈ ಮನೆ ಕರ್ಕೊಂಬಂದು ನಿನ್ ತಂದೆಗೂ ಮೋಸ ಮಾಡ್ದೆ. ಈಗ ಆ ಭಾರ್ಗವಿಗೋಸ್ಕರ ಅಷ್ಟು ವರ್ಷದ ಫ್ಯಾಮಿಲಿ ಫ್ರೆಂಡ್ಶಿಪ್ಗೆ ಮೋಸ ಮಾಡ್ತಿದೀಯಾ. ಇದರಿಂದ ಜೆಪಿ ಮತ್ತೆ ಶಕ್ತಿ ಮಧ್ಯೆ ಎಷ್ಟು ದೊಡ್ಡ ಬಿರುಕು ಮೂಡುತ್ತೆ ಅಂತ ಗೊತ್ತಿದ್ಯಾ ನಿನಗೆ? ಈಗ ನಿಮ್ಮನೆ ಹುಡುಗಿ ಕೂಡ ನಮ್ಮನೆ ಸೊಸೆ ಆಗಿದ್ದಾಳೆ ಅನ್ನೋದನ್ನ ಮರಿಬೇಡ. ನಿಮ್ ತರನೇ ನಾವು ಅವಳಿಗೆ ಹಿಂಸೆ. ರಿತು ನಿಮ್ಮನೆ ಸೊಸೆ ಅನ್ನೋದು ನಿಜಾನೇ, ಆದ್ರೆ ಅವಳು ಯಾವತ್ತಿದ್ರು ಈ ಮನೆ ಮಗಳೇ, ನನ್ನ ತಂಗಿನೇ. ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡಿದವನು, ತಂಗಿ ತರ ಅನ್ಕೊಂಡಿರೋ ಸಂಧ್ಯಾಗ್ ನ್ಯಾಯ ಕೊಡಿಸ್ದವನು, ಸ್ವಂತ ತಂಗಿ ರಿತುಗೆ ಮೋಸ ಆಗಕ್ಬಿಡ್ತೀನ? ನಾನಷ್ಟೇ ಯಾಕೆ, ಭಾರ್ಗವಿ ಅವರು ಸುಮ್ಮನೆ ಇರಲ್ಲ. ನಾದ್ನಿ ಮೇಲೆ ದೌರ್ಜನ್ಯ ಆದ್ರೆ ಅವ್ರ ಗಂಡ ಮನೆಯವರು ಎಲ್ರ ಮೇಲೂ ಕೇಸ್ ಹಾಕಿ ರಿತುಗೆ ನ್ಯಾಯ ಕೊಡಿಸ್ತಾರೆ. ಅಲ್ಲ, ಹೀಗೆ ಹೇಳ್ತಿದ್ದೀನಷ್ಟೇ, ನಿಮಗ್ ಬ್ಲಾಕ್ ಮೇಲ್ ಮಾಡುವಷ್ಟು ಚೀಪ್ ವ್ಯಕ್ತಿ ಅಲ್ಲ ನಾವು. ನಿಮಗೆ ನಿಮ್ದೇ ಆದ ಘನತೆ ಗೌರವ ಇದೆ ಅಂತ ನನಗೆ ಗೊತ್ತು. ಹೌದು, ಏನು ದುಃಖ ಹೇಳ್ಕೊಂಡೆ ಅಷ್ಟೆ.
ನಿಮ್ ದುಃಖ ಅರ್ಥ ಆಯ್ತು. ಆದ್ರೆ ಏನ್ ಮಾಡೋದು? ನನ್ನ ಕೈಯಲ್ಲಿ ಏನೂ ಇಲ್ಲ. ಕೊನೆ ನಿರ್ಧಾರ ಕೋರ್ಟ್ಗೆ ಬಿಟ್ಟಿದ್ದು. ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಎಂಥ ಕತೆ ಆಯ್ತು. ಆಚೆಯಿಂದ ನೋಡೋಕೆ ಒಳ್ಳೆ ಅರಮನೆ ತರ ಇದೆ, ಆದ್ರೆ ಒಳಗ್ ಬಂದ್ ನೋಡಿದ್ರೆ ಹುಚ್ಚರ ಸಂತೆ. ಒಬ್ಬೊಬ್ರು ಒಂದೊಂದ್ ತರ ಆಡ್ತಾ ಇದಾರೆ. ಇಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಬೃಂದಕ್ಕ ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಯಾರಿಗೂ ಆಗಿರೋ ಮೋಸನ್ ಸರಿ ಮಾಡೋದಕ್ಕೆ ನನಗೆ ಅವ್ರ ಹತ್ರ ಬರಕ್ ಹೇಳಿದ್ರು. ಆದ್ರೆ ಇವಾಗ ಅವ್ರು ಹೇಳ್ತಿರೋದ್ ನಿಜನೋ ಸುಳ್ಳೋ ಅನ್ನೋದೇ ಭಯ ಆಗ್ತಿದ್ಯಲ್ಲ. ಇವ್ರು ಕೊಡೋ ದುಡ್ಡಿಂದ ನನಗೇನೋ ಸಹಾಯ ಆಗುತ್ತೆ ಅನ್ಕೊಂಡ್ ಬಂದೆ. ಆದ್ರೀಗ ಇದ್ಯಾವುದೋ ಮಾಯ ಲೋಕದಲ್ಲಿ ಕಳೆದೋಗಿದ್ದೀನಲ್ಲಪ್ಪ. ಛೇ, ಈಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸಂಧ್ಯಾ, ನಾಳೆನೇ ಹಿಯರಿಂಗ್ ಇದೆ. ನಮ್ ಭಾರ್ಗವಿನ ಸೋಲ್ಸಕ್ಕೆ ತಯಾರಾಗಿದ್ದೀಯಾ? ನಿನ್ನನ್ನ ನೋಡಿದ್ರೆ ವಿಚಿತ್ರ ಅನ್ನಿಸ್ತಿದೆ. ನಮ್ಮನೆ ಹುಡುಗಿ ತರ, ನನ್ನ ಸ್ವಂತ ಮೊಮ್ಮಗಳ ತರ ಇದ್ದೋಳು ನೀನು. ನಿನ್ ದುಃಖನ ನನ್ನ ಹತ್ರ ಹೇಳಿ ನಿನ್ನ ಮನಸ್ಸನ್ನ ಹಗುರ ಮಾಡ್ಕೊಳ್ತಿದ್ದೆ. ಸಂಧ್ಯಾ, ಈಗ ನಾನು ಆಡ್ತಿರೋ ಮಾತಿಂದ ತಪ್ಪಿಸ್ಕೊಂಡು ಹೋಗ್ತಿದೀಯಾ? ಅಜ್ಜಿ, ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರಾ? ಕೇಳಮ್ಮ. ಅದು ನನ್ ತಲೆಗೆ ಏಟ್ ಬಿದ್ದಿರೋದ್ರಿಂದ ನಂಗೆ ಹಳೆದೆಲ್ಲ ಮರ್ತೋಗ್ಬಿಟ್ಟಿದೆ. ಇವಾಗ ಬೃಂದಕ್ಕ JP ಸರ್ ಏನ್ ಹೇಳಿದಾರೋ ಅದಷ್ಟೇ ನನ್ ಕಣ್ಣಿಗೆ ಕಾಣ್ತಿರೋ ಸತ್ಯ. ಆದ್ರೆ ನೀವೆಲ್ರೂ ಮಾತಾಡುವಾಗ ಸತ್ಯ ಬೇರೆನೇ ಏನೋ ಇದೆ ಅಂತ ನನಗೆ ಅನಿಸ್ತಿತ್ತು. ಅದೇನು ಅಂತ ನೀವ್ ನನಗೆ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಇದೆಲ್ಲ ಶುರು ಆಗಿದ್ದು ಆ ವಿಕ್ಕಿ ಮಾಡಿರೋ ತಪ್ಪಿಂದ. ಅವ್ರೇನ್ ಮಾಡಿದ್ರು? ನಿನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಚುಡಾಯಿಸ್ತಿದ್ದ. ಆಗ ನಿನ್ನನ್ನು ಕಾಪಾಡ್ದೋಳು ಭಾರ್ಗವಿ. ಆಮೇಲೆ ಏನಾಯ್ತಜ್ಜಿ? ವಿಕ್ಕಿ ನಿನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ದಿನದಿಂದ ನಿನ್ನ ಮೇಲೆ ಅತ್ಯಾಚಾರ ಆಗಿ ತೀರ್ಕೊಂಡೆ ಅನ್ನೋ ಸುದ್ದಿ ಬರೋವರೆಗೂ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಭಾರ್ಗವಿ ನಿನ್ ಜೊತೆಗಿದ್ಲು. 4 ತಿಂಗಳು ನಿನ್ನನ್ನ ಅವಳು ಮನೇಲಿ ಇಟ್ಕೊಂಡು ತಂಗಿಗಿಂತ ಹೆಚ್ಚಾಗಿ ನಿನ್ನನ್ನ ಜೋಪಾನ ಮಾಡಿದ್ಲು. ನೀನ್ ತೀರ್ಕೊಂಡೆ ಅನ್ಕೊಂಡು ಅವಳು ಎಷ್ಟು ದುಃಖ ಪಟ್ಲು ಗೊತ್ತಾ? ನಿನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವಳು ಗಂಡನ್ನೇ ಎದುರು ಹಾಕ್ಕೊಂಡ್ಲು. ಮನೆಯವ್ರನ್ನ ದೂರ ಮಾಡ್ಕೊಂಡು ನಿನಗೋಸ್ಕರ ಹೋರಾಡಿದ್ಲು. ಆದ್ರೆ ಕೊನೆಯಲ್ಲಿ ನೀನ್ ಬಂದ್ಬಿಟ್ಟು ಅವಳ ಬಗ್ಗೆನೇ ತಪ್ಪಾಗಿ ಮಾತಾಡ್ಬಿಟ್ಟೆ ಅಲ್ಲ ಸಂಧ್ಯಾ. ನೀನ್ ಮಾಡಿರೋದು ನಿನಗಾದ್ರೂ ಸರಿ ಅನ್ನಿಸ್ತಿದ್ಯಾ? ಅದೇನೋ ಕೋಮ ಅಂತೆ, ಮರು ಅಂತೆ. ಇದೆಲ್ಲ ನನ್ನ ಕೈಲಿ ನಂಬೋಕ್ ಸಾಧ್ಯ ಆಗ್ತಿಲ್ಲ. ಸರಿ ತಪ್ಪು ಯಾವುದು ಅಂತ, ನಿನಗಾಗಿರೋ ಅನ್ಯಾಯ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ಭಾರ್ಗವಿಗೆ ಮಾತ್ರ ಮೋಸ ಮಾಡ್ತಿಲ್ಲ, ನಿನಗ್ ನೀನೇ ಮೋಸ ಮಾಡ್ಕೊಳ್ತಿದೀಯ. ಮುಂದೇನ್ ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಒಂದಂತೂ ನಿಜ ಸಂಧ್ಯಾ, ಸತ್ಯನ ಯಾರಿಂದಲೂ ಮುಚ್ಚಿಡಕ್ಕಾಗಲ್ಲ. ನಾಳೆ ಎಲ್ಲ ವಿಷಯನೂ ಬಯಲಾಗುತ್ತೆ.
ನೀನು ಕೂತ್ಕೋ ಬೃಂದ, ಒಟ್ಟಿಗೆ ಊಟ ಮಾಡೋಣ. ಜೆ.ಪಿ, ನಿಮ್ ಮಗ ಯಾರ ಮಾತ್ಗೂ ಬಗ್ಗೋ ತರ ಕಾಣಿಸ್ತಾ ಇಲ್ಲ. ನಾಳೆ ಕೇಸು ನಮ್ಮಂತೆ ಆಗದೆ ಹೋದ್ರೆ ನಮ್ಮನೆಯವರಿಗೆ ತುಂಬಾ ದೊಡ್ಡ ಆಘಾತ ಆಗತ್ತೆ ಜೆ.ಪಿ. ಈಗಾಗ್ಲೇ ಹೈಕಮಾಂಡಿಂದ ಅವ್ರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಅಂತಿದ್ರು. ಕೇಸ್ ಗೆಲ್ದೆ ಹೋದ್ರೆ ಎಲ್ಲ ಮುಗ್ದು ಹೋಗುತ್ತೆ ಜೆ.ಪಿ. ಭಾರ್ಗವಿ ಕಡೆ ಯಾವುದೇ ಸಾಕ್ಷಿ ಇರ್ಬೋದು, ನನ್ನ ಮಗ ಯಾರ ಕಡೆನಾದ್ರೂ ಇರ್ಬೋದು, ಆದ್ರೆ ನಮ್ಮ ಹತ್ರ ಸಂಧ್ಯಾ ಇದ್ದಾಳೆ. ಈ ಕೇಸ್ ನಿಂತಿರೋದು ಅವಳ ಮೇಲೆ. ಜೀವಂತ ಸಾಕ್ಷಿನೇ ಇದ್ದಾಗ ಉಳಿದದ್ದೆಲ್ಲ ಗೌಣ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮನ್ನ ನಿಮ್ಮ ಮಗನ್ನ ಬಚಾವ್ ಮಾಡೋದು ನನ್ನ ಜವಾಬ್ದಾರಿ. ಸಾಂಬಾರ್ ಕೊಡೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಮ್ಮನೇಲಿ ಊಟ ಮಾಡೋ ಜಾಗ ಇದೆ ಅಲ್ವಾ ಮಾವ? ಅಲ್ವಾ ಬೃಂದ? ಅದಕ್ಕೆ ಬಂದೆ. ನಿಮ್ ಹತ್ರನೂ ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ಬೋದಿತ್ತು. ಆದ್ರೆ ಏನ್ ಮಾಡ್ಲಿ, ಊಟಕ್ಕೆ ಕೂತಿರೋ ಅತಿಥಿಗಳಿಗೆ ಅವಮಾನ ಮಾಡೋ ಜಾಯಮಾನ್ದವ್ರು ನಾವಲ್ಲ. ಊಟ ಮಾಡಿ ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ಭಾರ್ಗವಿ, ನೆಮ್ಮದಿಯಾಗಿ ಊಟ ಮಾಡಕ್ಕಾದ್ರೂ ಬಿಡೆ. ಅಯ್ಯೋ, ಆರಾಮಾಗಿ ಊಟ ಮಾಡಿ. ನಿಮ್ ತಟ್ಟೆಲಿರೋದನ್ನ ಕಿತ್ಕೊಳ್ಳೋ ಬುದ್ಧಿ ನನ್ಗಂತೂ ಇಲ್ಲ. ಹೇಗೋ ಎಲ್ಲ ಸೇರಿದೀವಿ, ಅಂತಿಮ ಭೋಜನ ಅನ್ಕೊಂಡು ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಹೇಗಿದ್ರು ನಾಳೆ ಈ ಟೇಬಲ್ ಅಲ್ಲಿ ಒಬ್ರು ಖಾಲಿ ಆಗ್ತಿದಾರಲ್ಲ. ಮೇಡಮ್, ನೀವೇನ್ ಸಂಕೋಚ ಪಟ್ಕೋಬೇಡಿ, ಆರಾಮಾಗಿ ಊಟ ಮಾಡಿ. ನಾಳೆಯಿಂದ ಪಾಪ ಉಪ್ಪು ಖಾರ ಇಲ್ದಿರೋ ಜೈಲೂಟ ತಿನ್ಬೇಕಲ್ಲ. ಪಾಪ ನಿಮಗ್ ಸೆಟ್ ಆಗುತ್ತೋ ಇಲ್ವೋ. ಭಾರ್ಗವಿ, ಅತಿ ಆಯ್ತು ನಿಂದು. ಕೊಲೆ ಮಾಡಿರೋ ನೀವೇ ಇಷ್ಟೊಂದು ಜಾಲಿಯಾಗಿರ್ಬೇಕಾದ್ರೆ ನಾನ್ ಹೀಗಿರೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ನೀನ್ ಏನೇ ಮಾಡಿದ್ರು ನನ್ನನ್ನ ಜೈಲು ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ನನ್ ಜೊತೆ ಜೆ.ಪಿ ಇದ್ದಾರೆ. ಒಪ್ಕೊಳ್ಳೋ ಮಾತೆ, ನಿಮ್ ಜೊತೆ ಜೆ.ಪಿ ಸರ್ ಇದ್ದಾರೆ. ಆದ್ರೆ ನನ್ ಜೊತೆ ಯಾರಿದ್ದಾರೆ ಹೇಳಿ? ಅರ್ಜುನ್, ಈ ಭಾರ್ಗವಿದು ಅತಿ ಆಯ್ತು. ಎದ್ದು ಹೋಗಕ್ ಹೇಳು. ನೋಡಿ ಆಂಟಿ, ಇವರಿಲ್ಲಿ ಗೆಸ್ಟ್ ಅಲ್ಲ, ನನ್ನ ಹೆಂಡತಿ. ಇದು ಅವ್ರ ಮನೆ. ಕೂತ್ಕೊಳ್ಳಿ ಸಿತಾರಾ. ಇದು ನನ್ನ ಮನೆ. ಇಲ್ಲಿ ಯಾರು ಇರ್ತಾರೆ ಇರಲ್ಲ ಅನ್ನೋ ನಿರ್ಧಾರ ನಾನೊಬ್ನೇ ಮಾಡೋದು. ನೋಡ್ತಾ ಇರೋ ಅರ್ಜುನ್, ನಾಳೆ ಕೇಸ್ ಸೋತ ತಕ್ಷಣ ಭಾರ್ಗವಿನ ನೀನೇ ಆಚೆ ಹಾಕ್ತೀಯ. ಡ್ಯಾಡ್, ನಾನು ಮಾಡಿದ ತಪ್ಪು ಅಂತ ಬಂದು ನನ್ನ ಕಾಲು ಹಿಡ್ಕೋತೀಯ.
ನಿಮ್ ಕಾಲ್ ಬುಡದಲ್ಲಿರೋದಕ್ಕೆ ನನ್ಗೆ ಯಾವ ಬೇಜಾರು ಇಲ್ಲ ಡ್ಯಾಡ್. ನಿಮ್ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ನಾಳೆ ಕೇಸಲ್ಲಿ ನೀವು ಗೆಲ್ಲಲ್ಲ. ಯಾಕೆ ಅಂದ್ರೆ ಸತ್ಯನೇ ಗೆಲ್ಬೇಕು. ಸತ್ಯ ಭಾರ್ಗವಿ ಪರವಾಗಿದೆ. ಸೊ ಭಾರ್ಗವಿ ಅವರೇ ಗೆಲ್ಲೋದು. ಅದ್ಬಿಡಿ, ಎಲ್ರೂ ಆರಾಮಾಗಿ ಊಟ ಮಾಡಿ. ನಾಳೆ ಹಿಯರಿಂಗ್ ಇದೆ ಅಲ್ವಾ, ನಾಳೆ ನೋಡ್ಕೊಳ್ಳೋಣ. ಈ ಕೋರ್ಟು ಕಚೇರಿ ಅಂದ್ರೆ ನನಗೆ ಹೆದರಿಕೆ ಆಕೈತೆವ. ಇಲ್ಲಿ ನಂಬಿಕೆ ಇಟ್ಕೊಂಡು ನನ್ನ ಮಗಳು ಬಂದು ಮೋಸ ಹೋಗಿ ತನ್ನ ಜೀವನ ಕಳ್ಕೊಂಡ್ಬಿಟ್ಲು. ಇದು ನಮ್ಮಂತವ್ರಿಗೆ ಎಲ್ರವ? ಇಲ್ಲಿ ನಾನು ಇರಾಕಿಲ್ಲ, ನಾ ಹೋಗ್ತೀನವ. ಸಿದ್ಧವಾ, ಹಾಗನ್ಬೇಡ. ಕೋರ್ಟು ಕಚೇರಿ ಅಂದ್ರೆ ನನಗೂ ತುಂಬಾ ಭಯನೇ. ನನ್ನ ಗಂಡನೇ ಲಾಯರ್ ಆಗಿದ್ರು ಒಂದಿನಾನು ನಾನು ಈ ಕಡೆ ತಲೆ ಹಾಕಿ ಮಲಗಿಲ್ಲ. ಆದ್ರೆ ಸಂತ್ರಸ್ತರಿಗೆ ಬಡವ ದೊಡ್ಡವ ಅನ್ನೋ ಭೇದ ಭಾವ ಇಲ್ದೆ ನ್ಯಾಯ ಕೊಡೋ ಜಾಗ ಅಂದ್ರೆ ಇದೇ ಸಿದ್ಧವ. ಕೆಲವರು ಇಲ್ಲಿನ ವ್ಯವಸ್ಥೆನ ದುರುಪಯೋಗ ಮಾಡ್ಕೋತಾ ಇದ್ದಾರೆ, ನಿಜ. ಆದ್ರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ ಅಲ್ವಾ? ಆ ದಿನ ಇವತ್ತೇ ಸಿದ್ಧವ. ನೋಡ್ತಾ ಇರು, ಇವತ್ತು ನಮ್ ಸಂಧ್ಯಂಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಇದು ಬರೀ ನಿನ್ನ ಮೆಚ್ಚೋ ಕಾಡ್ತಾ ಇರೋ ಮಾತಲ್ಲ. ನನ್ನ ಮನಸ್ಸಿನಲ್ಲಿ ಧೈರ್ಯ ಇದೆ. ನನ್ನ ಮಗಳ ಮೇಲೆ ನನಗ್ ನಂಬಿಕೆ ಇದೆ. ಜೆ.ಪಿ. ಎಲ್ಲಿದ್ಯಾ? ನಾನು ಆಗ್ಲೇ ಕೋರ್ಟ್ಗೆ ಬಂದಾಯ್ತು. ಕೋರ್ಟ್ ಸ್ಟಾರ್ಟ್ ಆಗೋ ಟೈಮು ಆಯ್ತಪ್ಪ. ಜೆ.ಪಿ. ನಾನು ಹೇಳಿದನ್ನು ಸರಿಯಾಗಿ ಕೇಳಿಸ್ಕೊ. ನನ್ನ ಪಕ್ಷದವರು ವಿರೋಧ ಪಕ್ಷದವ್ರು ಮಾತ್ರ ಅಲ್ಲ, ಹೊರಗಿನ ರಾಜ್ಯದವ್ರು ಕೂಡ ನನ್ನ ಬಗ್ಗೆ ದುರ್ಬೀನ್ ಹಾಕೊಂಡು ಹುಡುಕ್ತಾ ಇದ್ದಾರೆ. ನನ್ನ ಕುಟುಂಬದ ಸಮಸ್ಯೆ ಎಲ್ರಿಗೂ ಕಾಮಿಡಿ ಶೋ ಆಗ್ಬಿಟ್ಟಿದೆ. ಜೆ.ಪಿ., ಈ ಕೇಸು ನನ್ನ ಕುಟುಂಬದ ಮರ್ಯಾದೆ ಪ್ರಶ್ನೆ. ಇವತ್ತೇನೇ ಆದ್ರೂ ಈ ಕೋರ್ಟಿನ ಜಂಜಾಟದಿಂದ ನನಗೆ ಮುಕ್ತಿ ಸಿಗ್ಲೇಬೇಕು. ಇನ್ನು ಮುಂದೆ ನಾನು ಈ ಕೋರ್ಟ್ ಮುಂದೆ ಕೂಡ್ದು. ದಯವಿಟ್ಟು ನನ್ನ ಗೆಲ್ಲಿಸ್ಕೊಟ್ಬಿಡು ಶಿವ. ನಮ್ ಕಡೆಯಿಂದ ಎಲ್ಲಾ ಸಿದ್ಧತೆಗಳು ಆಗಿದೆ ಶಕ್ತಿ. ಸಂಧ್ಯಾನೇ ಏನು ಆಗಲ್ಲ ಅಂತ ಹೇಳಿದ್ಮೇಲೆ ಭಾರ್ಗವಿ ಏನ್ ಮಾಡಕ್ಕಾಗತ್ತೆ? ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ, ತಲೆ ಕೆಡಿಸ್ಕೋಬೇಡ. ಆ ಹುಡುಗಿ ನಿಭಾಯಿಸುತ್ತೆ ಅಂತ್ಯಾ? ಖಂಡಿತವಾಗ್ಲೂ ನಿಭಾಯಿಸ್ತಾಳೆ. ಅವಳನ್ನ ಕರ್ಕೊಂಡ್ ಬಂದಿರೋದು ಯಾರು ಹೇಳು? ಬೃಂದ. ಮನೇಲೆ ಸಂಧ್ಯಾಗೆ ಅಚ್ಚುಕಟ್ಟಾಗಿ ಟ್ರೈನಿಂಗ್ ಮಾಡಿದಾಳೆ. ಆದ್ರೆ ನಿನ್ನ ಮಗನೇ ಉಲ್ಟಾ ಹೊಡಿತಿದ್ದಾನಲ್ಲಪ್ಪ, ಅವನಿಂದ ತೊಂದರೆ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಮ್ಮನ್ ಸೋಲ್ಸಕ್ಕೆ ಖಂಡಿತ ಪ್ರಯತ್ನ ಪಡ್ತಾನೆ. ಭಾರ್ಗವಿನೂ ಅದೇ ನಂಬಿಕೆಲ್ಲ ಇರ್ತಾಳೆ ಪಾಪ. ಅವಳ ಕಡೆ ಇರೋದು ಅರ್ಜುನ್ ಆದ್ರೆ ನಿನ್ನ ಕಡೆ ಇರೋದು ಅವ್ರ ಅಪ್ಪ ಜೆ.ಪಿ. ಕೇಸ್ ಮುಗಿತಿತ್ತಂಗೆ ಅವನೇ ಓಡ್ ಬಂದು ನಮ್ ಕಡೆ ಸೇರ್ಕೊಂತ ನೋಡ್ತಿರು. ನಿನಗೆ ಅಷ್ಟು ನಂಬಿಕೆ ಇದೆ ಸಾಕು ಶಿವ. ಒಟ್ನಲ್ಲಿ ನನಗೂ ನನ್ನ ಕುಟುಂಬಕ್ಕೆ ಯಾವ ತೊಂದರೆನೂ ಆಗಬಾರ್ದು. ಅಷ್ಟು ಮಾಡು ಶಿವ. ಇವ್ರನ್ನೆಲ್ಲ ನೋಡಿ ನೀನ್ ಹೆದರ್ಕೋತಾ ಇದೀಯ. ಇವರಿಂದ ಏನು ಮಾಡಕ್ಕಾಗಲ್ಲ ಸಿದ್ಧವ. ಹೆದರ್ಕೊಳ್ಳೋ ಕಾಲ ಎಲ್ಲ ಮುಗಿದು ಹೋಯ್ತು. ಇವತ್ತು ಇಲ್ಲಿ ನಿನ್ನ ಮಗಳಿಗೆ ನ್ಯಾಯ ಸಿಗ್ತಾ ಇದೆ. ಇನ್ನು ಮುಂದೆ ನೀನು ಇವ್ರನ್ನೆಲ್ಲ ನೋಡಿ ತಲೆ ಎತ್ತಿ ನಡಿಬೇಕು. ಏನು ಅನ್ನಪೂರ್ಣಮ್ಮ ಅವ್ರೆ, ಗಂಡ ಹೆಂಡತಿ ಇಬ್ರು ನನ್ನ ಮುಂದೆ ನಿಲ್ಲೋದಕ್ಕೆ ಹೆದರ್ತಿದ್ದೋರು ಇವತ್ತು ನನ್ನನ್ನೇ ವ್ಯಂಗ್ಯ ಮಾಡೋಷ್ಟು ಬೆಳೆದು ಬಿಟ್ಟಿದ್ದೀರಾ? ನಿಜ, ನೀವ್ ಹೇಳ್ತಿರೋದು ಎಲ್ಲ ನಿಜಾನೇ. ಒಂದು ಕಾಲದಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ನ ಗಂಡನ್ನ ತಡೆದಿದ್ದೆ ನಾನು. ಆಗ ತುಂಬಾ ಭಯ ಆಗ್ತಾ ಇತ್ತು. ಆದ್ರೆ ಈಗ ನೀವೆಲ್ಲ
ಯಕಶ್ಚಿತ್ ಒಂದು ಕ್ರಿಮಿನಲ್ ಅನ್ನೋದನ್ನ ನನ್ನ ಮಗಳು ನನಗ ಅರ್ಥ ಮಾಡಿಸಿದಾಳೆ. ಹೊಗಳೋ ನಾಯಿಂದ ದೇವ್ಲೋಕ ಹಾಳಾಗಲ್ಲ ಅನ್ನೋದು ನನಗ್ ಚೆನ್ನಾಗಿ ಅರ್ಥ ಆಗಿದೆ. ಯಾವ ಧೈರ್ಯದ ಮೇಲೆ ಗಂಡ ಹೆಂಡತಿ ಇಬ್ರು ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರೋ? ನಮಗ್ ಧೈರ್ಯ ತುಂಬೋದಕ್ಕೆ ಒಬ್ರಲ್ಲ, ಇಬ್ರಿದ್ದಾರೆ. ನನ್ನ ಮಗಳು, ನನ್ನ ಅಳಿಯ. ಇಲ್ಲದ ಆರೋಪನ ನನ್ನ ಮಗಳ ಮೇಲೆ ಹೊರಿಸಿ ಕೇಸ್ನೇ ಮುಚ್ಚಾಕೋದಕ್ ನೋಡಿದ್ರಿ ಅಲ್ವಾ? ಇವತ್ತು ನಿನ್ ಮಗ, ನಿನ್ ಹೆಂಡತಿ ಮಾಡಿರೋ ತಪ್ಪಿಗೆ ಬಡ್ಡಿ ಸಮೇತ ಶಿಕ್ಷೆ ಆಗತ್ತೆ. ಬಾಸಿದ್ದವ